ನಮಸ್ಕಾರ ಫ್ರೆಂಡ್ಸ್, ಸುಶೀಸ್ ಕಿಚನ್ ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ರೀಮಿ ಪಾಸ್ತಾ. ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ನೀರನ್ನ ಬಾಯ್ಲ್ ಮಾಡ್ಕೊಂತಿದ್ದೀನಿ. ಈ ಬಾಯ್ಲ್ ಆಗ್ತಿರೋ ನೀರಿಗೆ ಬಂದ್ಬಿಟ್ಟು 1 ಸ್ಪೂನ್ ಎಣ್ಣೆನ ಆಡ್ ಮಾಡ್ಕೊಂತಿದ್ದೀನಿ. ಇವಾಗ ಇದಕ್ಕೆ ಪಾಸ್ತಾನ ಹಾಕೋತೀನಿ. ಒಂದ್ಸಲ ನಾನು ಕೈಯಾಡಿಸ್ಕೊಂತಿದ್ದೀನಿ. ಈ ಪಾಸ್ತಾ ಇವಾಗ ಕುದಿಯೋವರೆಗೂ ಇದರಲ್ಲಿ ಬಿಡೋಣ. ಫ್ರೆಂಡ್ಸ್ ನೋಡಿ, ಪಾಸ್ತಾ ಮುಕ್ಕಾಲ್ ಭಾಗ ಕುದ್ದಿದೆ. ನಾನು ಪೂರ್ತಿಯಾಗಿ ಕುದಿಸ್ಕೊಂಡಿಲ್ಲ, ಮುಕ್ಕಾಲ್ ಭಾಗ ಕುದಿಸ್ಕೊಂಡಿದ್ದೀನಿ. ನೋಡಿ, ಪಾಸ್ತಾನ ಈ ತರ ಕಟ್ ಮಾಡಿದ್ರೆ ಈ ತರ ಬರಬೇಕು. ಈ ತರ ಬಂದ್ರೆ ಮುಕ್ಕಾಲ್ ಭಾಗ ಕುದ್ದಿದೆ ಅಂತ ಅರ್ಥ. ನಾನು ಇನ್ನು ಕಾಲ್ ಭಾಗನ ನಾನು ಗ್ರೇವಿಲಿ ಪಾಸ್ತಾನ ಕುದಿಸ್ಕೊತಿದ್ದೀನಿ. ಇವಾಗ ಇದನ್ನ ಈ ಬಿಸಿ ನೀರಿಂದ ಸೋಸ್ಕೊಂಡು ತಣ್ಣೀರಲ್ಲಿ 2 ಸಲ ವಾಶ್ ಮಾಡ್ಕೊಂಡು ಸಪರೇಟ್ ಆಗಿ ಎತ್ತಿಟ್ಕೊಂತೀನಿ. ಇವಾಗ ಬಾಣಲೆಗೆ 3 ರಿಂದ 4 ಸ್ಪೂನ್ ಎಣ್ಣೆನ ಹಾಕೋತಿದ್ದೀನಿ. ಇವಾಗ ಇದಕ್ಕೆ 2 ಸ್ಪೂನ್ ಗಾರ್ಲಿಕ್ ನ ಆಡ್ ಮಾಡ್ಕೊಂತಿದ್ದೀನಿ. ಇವಾಗ ಈರುಳ್ಳಿ, ಇದನ್ನ ತುಂಬಾ ತರಕಾರಿನ ಬೇಯಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇವಾಗ ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಸ್ವೀಟ್ ಕಾರ್ನ್, ಇವಾಗ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಮಿಕ್ಸ್ ಹರ್ಬ್ಸ್ ನ ತಗೊಂಡಿದ್ದೀನಿ. ಮತ್ತೆ ಪ್ಲೇನ್ ಹರ್ಬ್ಸ್ ನಾನು ಆಡ್ ಮಾಡ್ಕೊಂತಿದ್ದೀನಿ. ಆರಿಗ್ಯಾನೋನ, ಇವಾಗ 1/4 ಟೀ ಸ್ಪೂನ್ ಬ್ಲಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಮಶ್ರೂಮ್ನ ಆಡ್ ಮಾಡ್ಕೊಂತಿದ್ದೀನಿ. ಇವಾಗ ತರಕಾರಿ ಬೆಂದಿದೆ, ಇದನ್ನ ನಾನು ಸೈಡ್ ಅಲ್ಲಿ ಇಟ್ಕೊಂತೀನಿ. ಇವಾಗ ಪಾಸ್ತಾ ಸಾಸ್ನ, ವೈಟ್ ಸಾಸ್ನ ನಾನು ರೆಡಿ ಮಾಡ್ಕೊಂತೀನಿ. ಇವಾಗ ಬಾಣಲೆಗೆ ನಾನು 1-2 ಸ್ಪೂನ್ ಅಷ್ಟು ಬೆಣ್ಣೆನ ಆಡ್ ಮಾಡ್ಕೊಂತಿದ್ದೀನಿ. ಇವಾಗ 3 ಸ್ಪೂನ್ ನಾನು ಮೈದಾ ಹಿಟ್ಟನ್ನ ಆಡ್ ಮಾಡ್ಕೊಂತಿದ್ದೀನಿ. ಹಿಟ್ಟನ್ನ ನಾವು ಚೆನ್ನಾಗಿ ಹುರ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಹುರ್ಕೋತೀನಿ ನಾನು. ಮೈದಾನ ನೀಟಾಗಿ ಹುರ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಹಾಲನ್ನ ಆಡ್ ಮಾಡ್ತಿದ್ದೀನಿ.
ಸಾಸು ತಿಕ್ಕಾಗ್ತಾ ಇದೆಲ್ಲ ಲಮ್ಸನ್ನು ಒಡೆದೋಗುತ್ತೆ. ಅಲ್ಲಿವರೆಗೂ ನೀವು ನೀಟಾಗಿ ಕೈಯಾಡಿಸ್ಕೊಂತೀರಿ. ನೋಡಿ ಸಾಸ್ ಕುದೀತಿದೆ ನೋಡಿ. ಇದು ಇನ್ನೂ ಕುದೀತಾ ಇನ್ನೂ ಥಿಕ್ನೆಸ್ ಬರುತ್ತೆ. ಇವಾಗ ಇದಕ್ಕೆ ನಾವು ಆವಾಗಲೇ ಮಾಡ್ಕೊಂಡಿರೋಂಥ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಬೇಯಿಸ್ಕೊಂಡಿರೋಂಥ ಪಾಸ್ತಾನ ಆ್ಯಡ್ ಮಾಡ್ಕೊತೀನಿ. ಇವಾಗ ನಾನು ಇದಕ್ಕೆ ಇನ್ನೊಂದು 1/4 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ನ ಆ್ಯಡ್ ಮಾಡ್ಕೊತೀನಿ. ಖಾರ ಬೇಕನ್ನೋರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ನಾನು ಅಮೂಲ್ ಚೀಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಚೀಸ್ ನೀಟಾಗಿ ಮೆಲ್ಟ್ ಆಗೋವರೆಗೂ ಸಾಸ್ ಜೊತೆ ಪಾಸ್ತಾನ ಕೈಯಾಡಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ವೈಟ್ ಸಾಸ್ ಚೀಸಿ ಪಾಸ್ತಾ ರೆಡಿ ಆಗಿದೆ. ನಾನಿವಾಗ ಇದನ್ನ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ಫ್ರೆಂಡ್ಸ್, ಚೀಸಿ ಪಾಸ್ತಾ ರೆಡಿ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ತರ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.